ಓದ್ತೀನಿ. ಮರುಸಿಂಚನ ಅಧ್ಯಾಯ 5 ಬಲ ಮತ್ತು ಒತ್ತಡ. ಮುಂದಿನ ಕಲಿಕಾ ಫಲವನ್ನು ನೋಡೋಣ. ಕಲಿಕಾ ಫಲ 5.2 ಸಂತುಲಿತ ಮತ್ತು ಅಸಂತುಲಿತ ಬಲಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡುವರು ಹಾಗೂ ನಿವ್ವಳ ಬಲಗಳನ್ನು ಲೆಕ್ಕಿಸುವರು. ಚಟುವಟಿಕೆ 1 ಯಾರು ಓದ್ತೀರಾ? ಮತ್ತು ಅದರಲ್ಲಿರುವ ಚಿತ್ರಗಳನ್ನು ಗಮನಿಸಿ ಸಂತುಲಿತ ಬಲ ಮತ್ತು ಅಸಂತುಲಿತ ಬಲಗಳಾಗಿ ವರ್ಗೀಕರಿಸಿ. ಸುಳಿವು: ಸಂತುಲಿತ ಬಲವು ವಸ್ತುವನ್ನು ಚಲಿಸುವಂತೆ ಮಾಡುವುದಿಲ್ಲ, ಆದರೆ ಅಸಂತುಲಿತ ಬಲವು ವಸ್ತುಗಳನ್ನು ಚಲಿಸುವಂತೆ ಮಾಡುತ್ತವೆ. ನೀವು ಯಾವ ತೀರ್ಮಾನವನ್ನು ಕೈಗೊಳ್ಳುವಿರಿ? ಗೆಳೆಯರೊಂದಿಗೆ ಹಾಗೂ ಶಿಕ್ಷಕರೊಂದಿಗೆ ಚರ್ಚಿಸಿ ಉತ್ತರಿಸಿ. ಸಂತುಲಿತ ಬಲ ಎಂದರೆ ವಸ್ತುವನ್ನು ಚಲಿಸುವಂತೆ ಮಾಡುವುದಿಲ್ಲ. ಅಸಂತುಲಿತ ಬಲ ಎಂದರೆ ವಸ್ತುವನ್ನು ಚಲಿಸುವಂತೆ ಮಾಡುತ್ತದೆ. ಇದರಲ್ಲಿ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಅವುಗಳು ಸಂತುಲಿತ ಅಸಂತುಲಿತ ಬಲಗಳೆಂದು ಹೇಳ್ತೀರಾ? ಯಾರು? ಒಂದನೇ ಚಿತ್ರ ಸಂತುಲಿತನ ಅಸಂತುಲಿತನ? ಎರಡನೇ ಚಿತ್ರ ಮೂರನೇ ಚಿತ್ರ ನಾಲ್ಕನೇ ಚಿತ್ರ ಐದನೇ ಚಿತ್ರ 6 7 ಅಸಂತುಲಿತ 8 ಅಸಂತುಲಿತ. ಇಲ್ಲಿ ಒಂದಿಷ್ಟು ಪಾಯಿಂಟ್ಗಳು ಕೊಟ್ಟಿದ್ದಾರೆ. ಯಾರು ಓದ್ತೀರಾ? ಒಂದು ವಸ್ತುವಿನ ಮೇಲೆ ಒಂದೇ ದಿಕ್ಕಿನಲ್ಲಿ ಪ್ರಯೋಗವಾದಾಗ ಬಲಗಳು ಒಟ್ಟಾಗುತ್ತವೆ. ಒಂದು ವಸ್ತುವಿನ ಮೇಲೆ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಫಲಿತ ಬಲ ಅಥವಾ ನಿವ್ವಳ ಬಲಗಳ ನಡುವಿನ ವ್ಯತ್ಯಾಸವಾಗಿರುತ್ತದೆ. ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸುವ ಬಲಗಳು ಸಮನಾದರೆ ಅವುಗಳ ಮೇಲೆ ವರ್ತಿಸುವ ಫಲಿತ ಬಲ 0 ಇದು ಕಾಯದ ಚಲನೆಗೆ ಕಾರಣವಾಗುವುದಿಲ್ಲ. ಇದನ್ನು ಸಂತುಲಿತ ಬಲ ಎಂದು ಕರೆಯುತ್ತಾರೆ. ಮೇಲಿನ ಕೆಲವು ಸನ್ನಿವೇಶಗಳಲ್ಲಿ ವಸ್ತುಗಳ ಮೇಲೆ ಬಲ ಪ್ರಯೋಗವಾದರೂ ಕಾಯವು ಚಲಿಸುವುದಿಲ್ಲ. ಏಕೆ? ಒಂದು ವಸ್ತುವಿನ ಮೇಲೆ ವಿರುದ್ಧ ದಿಕ್ಕಿನಲ್ಲಿ ಪ್ರಯೋಗಿಸುವ ಬಲಗಳನ್ನು ಅವುಗಳ ಮೇಲೆ ವರ್ತಿಸುವ ಫಲಿತ 0 ಆಗಿರುತ್ತದೆ. ಆಗ ಕಾಯವು ಚಲಿಸುವುದಿಲ್ಲ. ಚಟುವಟಿಕೆ 2 ಈ ಕೆಳಗಿನ ಸನ್ನಿವೇಶಗಳಲ್ಲಿ ನಿವ್ವಳ ಬಲವನ್ನು ಲೆಕ್ಕಿಸಿ. ಮೊದಲನೇ ಚಿತ್ರ ವಿರುದ್ಧ ದಿಕ್ಕಿನಲ್ಲಿ ಎಳೆಯುತ್ತಿದ್ದಾರೆ. 30 - 30 0 ನ್ಯೂಟನ್. ಎರಡನೇ ಚಿತ್ರ ಒಂದೇ ದಿಕ್ಕಿನಲ್ಲಿ ಎಳೆಯುತ್ತಿದ್ದಾರೆ. 25 + 20 45 ನ್ಯೂಟನ್. ಮೂರನೇ ಚಿತ್ರ ವಿರುದ್ಧ ದಿಕ್ಕಿನಲ್ಲಿ ಎಳೆಯುತ್ತಿದ್ದಾರೆ. 20 - 20 0 ನ್ಯೂಟನ್. ಆರನೇ ಚಿತ್ರ ವಿರುದ್ಧ ದಿಕ್ಕಿನಲ್ಲಿ ಎಳೆಯುತ್ತಿದ್ದಾರೆ. 300 - 100 200 ನ್ಯೂಟನ್. ಇಲ್ಲಿ ಒಂದಿಷ್ಟು ಕ್ವಶನ್ಗಳು ಕೇಳ್ತೀನಿ, ಹೇಳ್ತೀರಾ? ನಿವ್ವಳ ಬಲವನ್ನು ಹೇಗೆ ವ್ಯಾಖ್ಯಾನಿಸುವಿರಿ? ನಿವ್ವಳ ಬಲದ ಏಕಮಾನ ಯಾವುದು? ಪರ ವಿರುದ್ಧ ದಿಕ್ಕಿನಲ್ಲಿ ಬಲ ಪ್ರಯೋಗಿಸಿದಾಗ ಅದರ ಮೇಲೆ ವರ್ತಿಸುವ ಫಲಿತ ಬಲ ಅಥವಾ ನಿವ್ವಳ ಬಲಗಳ ನಡುವಿನ ವ್ಯತ್ಯಾಸವಾಗಿರುತ್ತದೆ. ವಸ್ತುವಿನ ತೂಕವನ್ನು ಅಳೆಯಲು ನ್ಯೂಟನ್ ಬಳಸುತ್ತಾರೆ. ಇದನ್ನು ಸಮರ್ಥಿಸಿ. ಇಲ್ಲ, ವಸ್ತುವಿನ ತೂಕವನ್ನು ಕಿಲೋಗ್ರಾಂಗಳಲ್ಲಿ ಅಳೆಯುತ್ತಾರೆ. ವಸ್ತುವಿನ ಮೇಲೆ ಪ್ರಯೋಗವಾಗುವ ಬಲವನ್ನು ಅಳೆಯುವ ಏಕಮಾನ ನ್ಯೂಟನ್ ಎಂದು ಕರೆಯುತ್ತಾರೆ. ಧನ್ಯವಾದಗಳು.